ಸರಿ, ಯಕ್ಷಗಾನ ಕಲಾವಿದರಲ್ಲಿ ಸಲಿಂಗ ಇತ್ತು ಅನ್ನೋದು ಬಿಳಿಮಲೆ ಅವರಿಗೆ ಯಾವುದಾದ್ರೂ ಶೈಕ್ಷಣಿಕ ಅಧ್ಯಯನದ ಆಧಾರದಿಂದ ತಿಳಿದಂತ ವಿಚಾರನ ಅಥವಾ ತಾವು ಕೂಡ ಹೇಳಿದ ಹಾಗೆ ತಾವು ಕೂಡ ಯಕ್ಷಗಾನ ಕಲಾವಿದರಾಗಿದ್ರಿ, ಹಾಗಾಗಿ ಸ್ವ ಅನುಭವನ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಂತೂ ಹಿಂಗೆ ಕೇಳ್ತಿದ್ದಾರೆ, ಯಾವ ಆಧಾರದ ಮೇಲೆ ಮಾತನಾಡಿದ್ರು, ಶೈಕ್ಷಣಿಕ ಅಧ್ಯಯನ ಏನಾದ್ರೂ ಆಗಿದೆಯಾ ಈ ವಿಚಾರದಲ್ಲಿ, ಅಥವಾ ಬಿಳಿಮಲೆ ಅವರಿಗೆ ಈ ರೀತಿಯ ಅನುಭವ ಆಗಿದೆಯಾ, ಯಾವ ಮಾನದಂಡದ ಮೇಲೆ ಈ ರೀತಿ ಮಾತನಾಡಿದ್ರು ಯಕ್ಷಗಾನ ಕಲಾವಿದರ ಬಗ್ಗೆ ಅಂತೇಳಿ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಇಲ್ಲ, ಅದು ಸರಿಯಾದ ಪ್ರಶ್ನೆ, ತಪ್ಪಲ್ಲ. ಈಗ ನಾವೆಲ್ಲ ವೃತ್ತಿ ಕಲಾವಿದರಲ್ಲ, ನಾವು ಹವ್ಯಾಸಿ ಕಲಾವಿದರು. ನಾವು ಏನ್ ಮಾಡ್ತೇವೆ, ಹೋಗ್ತೇವೆ, ಯಕ್ಷಗಾನ ವೇಷ ಮಾಡ್ತೇವೆ, ಬರ್ತೇವೆ. ಹಾಗಾಗಿ ನಮಗೆ ಅಂತ ಅನುಭವ ಯಕ್ಷಗಾನದ ಒಳಗಡೆ ಆಗುವ ಸಾಧ್ಯತೆಗಳು ಇಲ್ಲ. ನನ್ನ ಹಾಗಿರುವ ಹವ್ಯಾಸಿ ಕಲಾವಿದರಿಗೆ ಅದು ಆಗುದಿಲ್ಲ. ಆದ್ರೆ ನಾನು ಒಂದು ಹಾಸ್ಟೆಲ್ನಲ್ಲಿದ್ದೆ ಬಹಳ ಕಾಲ, ನಾನು ವಿದ್ಯಾರ್ಥಿ ಆಗಿದ್ದಾಗ. ಅಲ್ಲಿ ಅಂತ ಅನುಭವಗಳು ನನಗಾಗಿದೆ. ನಾನು ಸುಬ್ರಹ್ಮಣ್ಯದಲ್ಲಿದ್ದೆ, ಅಲ್ಲಿ ನನಗೆ ಅಂತ ಕೆಲವು ಅನುಭವಗಳಾಗಿದೆ. ಆದ್ರೆ ಅದನ್ನೆಲ್ಲ ಹೇಳಿಕೊಡೋದಕ್ಕೆ ಇದು ವೇದಿಕೆ ಅಲ್ಲ. ವೃತ್ತಿ ಕಲಾವಿದರು 30-40 ವರ್ಷದ ಹಿಂದೆ ಮನೆ ಬಿಟ್ಟು ಹೋದರೆ 6 ತಿಂಗಳಾದ ಮೇಲೆ ಮನೆಗೆ ಬರುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ತಮ್ಮ ಪತ್ನಿ ಪುತ್ರ ನೋಡುವ ಅವಕಾಶ ಇರುವುದಿಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಟೆಂಟ್ನಲ್ಲಿ ಒಟ್ಟಿಗೆ ಹಾಕೊಳ್ತಾರೆ. ಆಮೇಲೆ ಇನ್ನೊಂದು ನಾನು ಏನು ಹೇಳಿದೆ ಅಂದ್ರೆ, ಈಗ ದೈಹಿಕ ಕಾಮನೆಗಳಲ್ಲಿ ಕಾಮ ಒಂದು, ಕಾಮವೇ ಅಂತಿಮ ಅಲ್ಲ. ಈಗ ಒಂದ್ಸಾರಿ ವೇಷ ಕಟ್ಟಿ ರಂಗದ ಮೇಲೆ ಕುಣಿಲಿಕ್ಕೆ ಹೋದ ಮೇಲೆ ನನಗೆ ಮೂತ್ರ ಬಂದ್ರೆ ನಾನು ಮೂತ್ರ ಎಲ್ಲಿ ಹೊಯ್ಯಬೇಕು ಎಂಬುದು ನಿನ್ನೆ ಮೊನ್ನೆವರೆಗೆ ದೊಡ್ಡ ಪ್ರಶ್ನೆ. ಅದು ಈಗ ಹಾಗಿಲ್ಲ. ಈಗ ಅತ್ಯಾಧುನಿಕವಾದ ಕಟ್ಟಡಗಳಲ್ಲಿ ನಡೀತದೆ, ಕಲಾವಿದರಿಗೆ ಅವಕಾಶ ಇದೆ. ಅದಕ್ಕೆ ಸಹಕಾರವನ್ನ ನೀಡದೆ ಹೋದ್ರೆ ಮರುದಿನ ಭಾಗವತರು ಆ ಪದ್ಯದ ಸಾಲುಗಳನ್ನೇ ಕಟ್ ಆಫ್ ಮಾಡ್ಬಿಡ್ತಾ ಇದ್ರು. ಮುಂದಿನ ಮೇಳದಲ್ಲಿ ಅಂತ ಕಲಾವಿದರಿಗೆ ಅವಕಾಶನೇ ಇರ್ತಿರ್ಲಿಲ್ಲ. ಹೀಗೊಂದು ಆರೋಪ ಮಾಡುವ ಮೂಲಕ ಇಡೀ ಭಾಗವತ ಸಮುದಾಯ ಅದಕ್ಕೇನೆ ನೀವು ಅವಮಾನ ಮಾಡಿದ್ರಿ ಅಂತ ಹೇಳಿ ಆಕ್ಷೇಪಣೆಗಳು ಬರ್ತಾ ಇದೆ. ಈಗ ಇಲ್ಲ, ಅವಮಾನ ಅಂತ ಅವರು ದಯವಿಟ್ಟು ತಿಳ್ಕೊಳ್ಬಾರ್ದು ಅದನ್ನು. ಆದ್ರೆ ಭಾಗವತರು ಮತ್ತು ಸ್ತ್ರೀ ವೇಷಧಾರಿಗಳ ನಡುವಿನ ಸಂಬಂಧವನ್ನ ನನಗೆ ಇಬ್ಬರು ಅತ್ಯಂತ ಪ್ರಮುಖ ವೇಷಧಾರಿಗಳು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹೀಗೆ ಅಂದ್ರೆ ಮಾಹಿತಿ ಅಂದ್ರೆ ನಾನು ಸಂಶೋಧನೆಗೆ ಅಂತಲ್ಲ, ಕುಳಿತುಕೊಂಡು ಚಾ ಕುಡಿಯುವಾಗ ಹೀಗೆಲ್ಲ ಆಗ್ತದೆ ಬಿಳಿಮಲೆ ಅವರೇ, ಯಾರಿಗೆ ಹೇಳುದು ನಾವು ಅಂತ ಹೇಳುವುದನ್ನು ನಾನು ಕೇಳಿದ್ದೇನೆ. ಇಬ್ಬರು ಕಲಾವಿದರು, ಒಬ್ಬರು ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ, ಅವರ ಹೆಸರು ಹೇಳುದು ತಪ್ಪಾಗ್ತದೆ. ಇನ್ನೊಬ್ರು ಈಗ ಇದ್ದಾರೆ, ಅಂದ್ರೆ ಮೇಳದಲ್ಲಿ ಇಲ್ಲ, ಅವರು ಇದನ್ನೆಲ್ಲ ಹೇಳಿಕೊಂಡಿದ್ದಾರೆ. ಆಮೇಲೆ ಡೆಲ್ಲಿಯಲ್ಲಿ ನಾನಿದ್ದಾಗ ಬಹಳ ಜನ ಕಲಾವಿದರು ಖಾಸಗಿಯಾಗಿ ಮಾತಾಡಿದಾಗ ಇದನ್ನು ಹೇಳ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಂದ ಪ್ರಕಾಶನದವರು ಪ್ರಕಟ ಮಾಡಿದ ಆ ಪುಸ್ತಕದ ಹೆಸರು ದೀಪ ಹತ್ತಿತು ಅಂತ ನೆನಪು ನನಗೆ. ಅದರಲ್ಲಿ ಅದು ಕಲಾವಿದನ ಬಯೋಗ್ರಫಿ ಅಲ್ಲ, ಅದು ಒಂದು ಕಾದಂಬರಿ. ಅದು ಆ ಕಾದಂಬರಿಯಲ್ಲಿ ಸ್ತ್ರೀ ವೇಷಧಾರಿ ಭಾಗವತರುಗಳಿಂದ ಮತ್ತು ಸಹ ಕಲಾವಿದರಿಂದ ಯಾವೆಲ್ಲ ಬಿಕ್ಕಟ್ಟುಗಳನ್ನು ಅನುಭವಿಸ್ತಾರೆ ಎಂಬುದರ ಬಹಳ ಒಳ್ಳೆಯ ಚಿತ್ರ ಇದೆ. ಲಿಂಗ ಬದಲಾವಣೆವರೆಗೆ ಇದೆ, ಅದು ಲಿಂಗ ಬದಲಾವಣೆ ಮಾಡಿಕೊಳ್ಳುವವರೆಗೆ ಇದೆ. ಯಾಕಂದ್ರೆ ಈ ಸ್ತ್ರೀ ವೇಷಧಾರಿಗಳು ನೋಡಿ, ಇದನ್ನು ಹೇಳಿದ್ರೆ ಇನ್ನೊಂದು ಕಾಂಟ್ರವರ್ಸಿ ಆಗ್ತದೆ, ಹಾಗಾಗಿ ಹೇಳುದು ಹೇಗಂತಲೂ ಗೊತ್ತಾಗೋದಿಲ್ಲ. ಬಹಳ ವರ್ಷ ಸ್ತ್ರೀ ವೇಷ ಮಾಡಿದ್ರೆ ಅವರ ದೇಹ ಭಾಷೆಗಳು ಕೂಡ ಬದಲಾಗ್ತದೆ, ಒಂಚೂರು ನಡೆಯುವುದರಲ್ಲಿ ಎಲ್ಲ ಬದಲಾವಣೆ ಆಗ್ತದೆ. ಯಾಕಂದ್ರೆ 20-25 ವರ್ಷ ಸ್ತ್ರೀ ವೇಷ ಹಾಕಿದ್ರೆ ಅವರ ದೇಹದಲ್ಲಿಯೇ ಕೆಲವು ಬದಲಾವಣೆಗಳು ಆಗ್ತವೆ. ಯಾಕಂದ್ರೆ ದಿನಕ್ಕೆ 6-7 ಗಂಟೆ ಅವರು ಸ್ತ್ರೀ ವೇಷದಲ್ಲಿ ಕೆಲಸ ಮಾಡಬೇಕು. ಇವೆಲ್ಲ ಜೈವಿಕವಾದಂತಹ ಸಮಸ್ಯೆಗಳು. ಒಬ್ಬ ಲೇಖಕ, ಸಂವೇದನಾಶೀಲ ಲೇಖಕ, ಅವ ಯಕ್ಷಗಾನ ನೋಡಿ ಸಂಭವಿಸುವುದರ ಜೊತೆಗೆ ವೇಷ ಕಳಚಿದ ಮೇಲೆ, ಅಂದ್ರೆ ನನ್ನ ಮಾತು ಇಷ್ಟೇ ಮೇಡಮ್, ಕಲಾವಿದರ ಅನುಭವಕ್ಕೆ ಒಬ್ಬ ವಿದ್ವಾಂಸ ಅಥವಾ ಒಬ್ಬ ಸಂಶೋಧಕ ಅಕ್ಷರವಾಗದೇ ಹೋದರೆ ಅಕ್ಷರಕ್ಕೆ ಘನತೆ ಬರುವುದಿಲ್ಲ, ಕಲಾವಿದನಿಗೂ ಗೌರವ ಬರುವುದಿಲ್ಲ. ನಾವು ಹೀಗೆ ಮಾತಾಡುವಾಗ ಯಾರಿಗಾದರೂ ನೋವಾಗಿದ್ರೆ ನಾನು ವಿಷಾದಿಸುತ್ತೇನೆ ಮತ್ತು ಅವರ ಕ್ಷಮೆ ಕೇಳ್ತೇನೆ. ಆದರೆ ವಾಸ್ತವವನ್ನು ಒಪ್ಪಿಕೊಳ್ಳುವುದಕ್ಕೆ ನಾವು ಪ್ರಾಮಾಣಿಕವಾಗಿ ಮುಂದೆ ಹೋದಾಗ ಮಾತ್ರ ಅಕ್ಷರ ಬೆಳೀತದೆ. ನೋಡಿ, ಸಿದ್ದಲಿಂಗಯ್ಯನವರು ಮತ್ತು ಮಹಾದೇವನವರು, ದೇವನೂರು ಮಹಾದೇವನವರು ದಲಿತರ ಬಗ್ಗೆ ಬರೆಯುವಲ್ಲಿವರೆಗೆ ಮೊನ್ನೆ ತೀರಿಕೊಂಡ್ರು. ಮೊಗಳಿ ಗಣೇಶ ಹೇಳಿಗೆ ಬಿದ್ದ ಸಲಿಂಗಕಾಮ ಅನ್ನೋದು ಕೇವಲ ಯಕ್ಷಗಾನದಲ್ಲಿ ಮಾತ್ರ ಇರದ, ನೇರವಾಗಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ. ಎಷ್ಟೋ ಮದರಸಾದ ಒಳಗಿಂದ ಕೂಡ ಇಂಥ ಪ್ರಕರಣಗಳು ವರದಿಯಾಗಿದೆ. ಬಿಳಿಮಲೆ ಅವರು ಅದ್ರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ? ಯಕ್ಷಗಾನ ನೇರವಾಗಿ ಒಂದು ದೈವಿ ಕಲೆ ಅಂತ ಹೇಳಿ ಭಾವಿಸೋದು, ಅದರಲ್ಲೂ ಕರಾವಳಿಯಲ್ಲಿ ದೈವಾರಾಧನೆಯ ಮತ್ತೊಂದು ರೀತಿಯ ಕ್ರಮ ಅಂತ ಹೇಳಿ ಪರಿಗಣಿಸುವ ಒಂದು ಹಿಂದೂಗಳ ಶ್ರದ್ಧೆ, ಧಾರ್ಮಿಕ ಶ್ರದ್ಧೆ ಇರತಕ್ಕಂಥ ಕಲೆನೇ ಅಲ್ಲೇ ಯಾಕೆ ಸಲಿಂಗಕಾಮದ ಒಂದು ಲೇಬಲ್ ಅನ್ನ ಅಂಟಿಸ್ಲಿಕ್ಕೆ ಹೊರಟಿದ್ದಾರೆ? ಹೀಗೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮನ್ನ. ಇಲ್ಲ, ಅದು ಸರಿ. ಈಗ ಬೇರೆ ಬೇರೆ ಕಡೆ ಹೋಮೋಸೆಕ್ಸ್ ಎಂಬುದು ಇದೆ ಎಂಬುದನ್ನ ನಾವೆಲ್ಲರೂ ಒಪ್ಪಿಕೊಳ್ಬೇಕು. ಅದು ಹಾಸ್ಟೆಲ್ಗಳಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಇರಬಹುದು, ಅಥವಾ ಈವನ್ ಅಮೆರಿಕದಲ್ಲೆಲ್ಲ ಓಡಾಡಿದೆ ನಾನು, ಅಲ್ಲಿ ಅದು ಒಂದು ಓಪನ್ ಸೀಕ್ರೆಟ್ ಅದು. ಹಾಗಾಗಿ ಬೇರೆ ಬೇರೆ ಜಗತ್ತಿನಲ್ಲಿ ಇದನ್ನು ಗ್ರಹಿಸುವ ಬಗ್ಗೆ ಬೇರೆ ಬೇರೆ ಇದೆ.
ಆದ್ರೆ ನಮ್ಮ ದೇಶದಲ್ಲಿ ಇದು ಇದ್ರೂ ಕೂಡ ಅದರ ಬಗ್ಗೆ ಹೆಚ್ಚು ಮಾತಾಡುವುದಿಲ್ಲ ನಾವು. ಈಗ ವೃತ್ತಿರಂಗ ಭೂಮಿಯಲ್ಲಿ ಇತ್ತು, ಅದು ವೃತ್ತಿರಂಗ ಭೂಮಿಯಲ್ಲಿ ಈಗ ಹೇಳಿದ ಕೂಡಲೇ ನಾಳೆ ವೃತ್ತಿರಂಗ ಭೂಮಿಯವರು ನನ್ನ ಮೇಲೆ ಗಲಾಟೆ ಮಾಡ್ತಾರೆ, ಖಾಸಗಿಯಾಗಿ ಒಪ್ಪಿಕೊಳ್ತಾರೆ ಅವರು. ಇದು ಸಹಜವಾಗಿ ಉದ್ಭವಿಸುವಂತಹ ಒಂದು ಪ್ರಕ್ರಿಯೆ. ಈಗ ಅದು ಪರಿಹಾರ ಆಗಿದೆ. ಆದ್ರೆ ಯಕ್ಷಗಾನ ಒಂದು ಧಾರ್ಮಿಕ ಕಲೆ ಇತ್ಯಾದಿಗಳನ್ನ ನಾವು ಹೇಳುವುದು ಅಷ್ಟು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಅದೊಂದು ಪರ್ಫಾರ್ಮಿಂಗ್ ಆರ್ಟ್ಸ್, ಪ್ರದರ್ಶಕ ಕಲೆ. ಆ ಪ್ರದರ್ಶಕ ಕಲೆಯನ್ನ ನಾವು ಹಿಂದೂ ಕಲೆ ಅಂತ ನನಗಿಂತ ಹೆಚ್ಚಾಗಿ ಹರಕೆ ಮೇಳಗಳು ನಡೆಯುತ್ತೆ, ದೇವರಿಗೆ ಹರಕೆ ಕಟ್ಟಿಕೊಂಡು ಯಕ್ಷಗಾನ ಮೇಳಗಳನ್ನ ನಡೆಸುವವರಿದ್ದಾರೆ. ನಾವು ಹೆಂಗೆ ಡೀಲಿಂಗ್ ಮಾಡ್ಲಿಕ್ಕೆ ಸಾಧ್ಯ? ಯಕ್ಷಗಾನವನ್ನ ನೀವು ಕೇವಲ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿ ಹೇಳಲಿಕ್ಕೆ ಹೆಂಗ್ ಸಾಧ್ಯ? ಹರಕೆ ಕಟ್ಕೊಂಡು ಮೇಳವನ್ನ ನಡೆಸುವ ಸಂದರ್ಭದಲ್ಲಿ ಇಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ಈ ರಿಲಿಜಿಯಸ್ ಆಕ್ಟಿವಿಟಿ, ಇದು ಇಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ಧರ್ಮ, ಧಾರ್ಮಿಕ ಆಚರಣೆ. ನೋಡಿ, ಇಲ್ಲ ಅದು ನೀವು ಹೇಳು ಸರಿಯದು. ಈಗ ಹರಕೆ ಮೇಳದಲ್ಲಿ ಆಟ ಶುರು ಆಗುವಾಗ ಒಂದು ಗಣಪತಿಗೆ ಪ್ರಾರ್ಥನೆ ನಡೀತದೆ, ಯಕ್ಷಗಾನ ಮುಗಿದ ಮೇಲೆ ಕೂಡ ದೇವರಿಗೊಂದು ಪ್ರಾರ್ಥನೆ ನಡೀತದೆ. ಆದ್ರೆ ಆ ಎರಡು ಪ್ರಾರ್ಥನೆಗಳ ನಡುವೆ ನಡೆಯುವಂತ ಯಕ್ಷಗಾನ ಇದೆಯಲ್ಲ, ಈಗ ಅದರಲ್ಲಿ ಈಗ ಉದಾಹರಣೆಗೆ ರಾಮ ಅಂತ ಇಟ್ಟುಕೊಳ್ಳಿ. ರಾಮನ ವೇಷ ನಾನು ಮಾಡ್ತೇನೆ, ನಾನು ದೊಡ್ಡ ಕಲಾವಿದ ಅಲ್ಲ, ಆದ್ರೆ ಇವತ್ತು ಅನಿವಾರ್ಯವಾಗಿ ರಾಮ ಮಾಡಿದೆ. ನನ್ನ ಎದುರು ವಾಲಿ ವೇಷ ಮಾಡುವವ ಬಹಳ ದೊಡ್ಡ ಕಲಾವಿದನಾದ್ರೆ ಆ ಪರ್ಫಾರ್ಮೆನ್ಸ್ ಅಲ್ಲಿ ಅಂದ್ರೆ ರಾಮನ ಮೈಯಲ್ಲಿ ಬೆವರಿಳಿಸುವುದನ್ನ ನೀವು ಕಂಡಿರ್ತೀರ. ರಾಮನ ಮೈಯಲ್ಲಿ ಬೆವರಿಳಿಸ್ತಾರೆ, ಕೌರವ ಕೃಷ್ಣನನ್ನು ಸಂಧಾನದಲ್ಲಿ ಸೋಲಿಸ್ತಾರೆ, ಅಥವಾ ಕೃಷ್ಣ ಕೌರವನನ್ನು ಸೋಲಿಸ್ತಾರೆ. ಇದು ಯಕ್ಷಗಾನ ರಂಗದ ಒಳಗಡೆ ಕಥೆಗಳು, ಪುರಾಣ ಕಥೆಗಳು ಕಟ್ಟುವ ಒಡೆಯುವ ಪ್ರಕ್ರಿಯೆ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ, ನಿಮಗೆ ಆಸಕ್ತಿ ಇದ್ರೆ. ಈಗ ಧರ್ಮದೊಳು ನಿರ್ಮಲ ಪುತ್ರಂ ಧರ್ಮಪುತ್ರಂ ಎಂಬ ಮಾತನ್ನ ಪಂಪ ಧರ್ಮರಾಯನಿಗೆ ಹೇಳ್ತಾನೆ. ವ್ಯಾಸ ಭಾರತದಲ್ಲಿ ಧರ್ಮರಾಯ ಬಹಳ ದೊಡ್ಡ ಧರ್ಮಿಷ್ಠ. ಅವನು ಋಷಿ ಮುನಿಗಳೆಲ್ಲ ಧರ್ಮದ ಸಮಸ್ಯೆಗೆ ಬಂದಾಗ ಅವನ ಹತ್ರ ಕೇಳ್ತಾರೆ. ಮತ್ತೆ ನೀವು ಯಕ್ಷಗಾನಕ್ಕೆ ಬಂದ್ರೆ ಧರ್ಮರಾಯನ ವೇಷ ಹಾಕುವವರು ದೊಡ್ಡ ಕಲಾವಿದರಲ್ಲ, ಚಿಕ್ಕ ಕಲಾವಿದರು. ಸ್ವಾಮಿ ನನಗೊಂದು ವೇಷ ಕೊಡಿ ಅಂದ್ರೆ ನೀ ಏನ್ ಮಾಡ್ತೇನೆ, ಈಗ ಕುಣಿಲಿಕ್ಕೆ ಬರೋದಿಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲ ಸ್ವಾಮಿ, ನಾನು ಇಷ್ಟು ವರ್ಷ ನಿಮ್ಮ ಜೊತೆ ಇದ್ದರೆ ನಂಗೊಂದು ವೇಷ ಕೊಡಿ, ಹಾಗಾದ್ರೆ ನೀವು ಧರ್ಮರಾಯನ ಮಾಡಿ ಅಂತ. ನಾನೇ ವೈಯಕ್ತಿಕವಾಗಿ ಆರಂಭದ ಹಂತದಲ್ಲಿ ಯಕ್ಷಗಾನ ಮಾಡುವಾಗ ನಾನು ಧರ್ಮರಾಯನ ವೇಷ ಮಾಡಿದ್ದೆ. ಯಾಕಂದ್ರೆ ಅದರಲ್ಲಿ ಕುಣಿಲಿಕ್ಕೆ ಇಲ್ಲ, ಪ್ರವೇಶ ಇಲ್ಲ, ಅದಕ್ಕೆ ಒಂದು ತಟ್ಟೆ ಹಿಡಿದು ಒಂದು ಪರದೆ ಹಿಡಿದು ನಮ್ಮನ್ನು ಕೂತುಗೊಳಿಸುವುದು. ಆಮೇಲೆ ಧರ್ಮರಾಯ ಏನ್ ಮಾತಾಡಬೇಕು, ಧರ್ಮದ ಬಗ್ಗೆ ಮಾತಾಡಬೇಕು. ನಾನು ಅದನ್ನು ಬಾಯ್ಪಟ ಕಲಿತು ಮಾತಾಡ್ತೇವೆ. ಧೃತಿ ಕ್ಷಮೋ ದಮೋ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ, ಇದು ಧರ್ಮದ ಲಕ್ಷಣ ಅಂತ ಹೇಳುವಾಗ ಕುಳಿತ ಜನ ಈ ಧರ್ಮರಾಯ ಎಂದು ಮುಗಿಲಿ ಅಂತ ಚಹಾ ಕುಡಿಲಿಕ್ಕೆ ಹೋಗುದು. ಇದು ಯಕ್ಷಗಾನ. ನೀವು ವ್ಯಾಸ ಭಾರತಕ್ಕೋ ಪಂಪ ಭಾರತಕ್ಕೋ ಪ್ರತಿಕ್ರಿಯೆ ಮಾಡುವ ರೀತಿ. ಆಮೇಲೆ ನಂದು ಅರ್ಥ ಎಲ್ಲ ಮುಗಿದ ಮೇಲೆ ಎಲ್ಲಿ ನನ್ನ ತಮ್ಮ ಭೀಮಸೇನ ಬರಲಿ ಅಂದಾಗ ಚೆಂಡೆ ಬರೀತಾರೆ, ಜೋರು ಚೆಂಡೆ ಬರೆಸ್ತಾರೆ. ಚೆಂಡೆ ಬರೆಸುವಾಗ ಭೀಮನ ಪ್ರವೇಶ ಆಗ್ತದೆ, ಚಹಾ ಕುಡಿದ ಜನಗಳೆಲ್ಲ ಬರ್ತಾರೆ. ಸೊ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಯಕ್ಷಗಾನ ಎಂಬುದು ಒಂದು ಸ್ಥಿರೀಕೃತವಾದ ಒಂದು ಧಾರ್ಮಿಕ ಪಠ್ಯ ಅಲ್ಲ. ಅದು ಕಟ್ಟುವ ಒಡೆಯುವ. ಇವತ್ತೊಬ್ಬರು ಕಟ್ಟುತ್ತಾರೆ, ನಾಳೆ ಅದನ್ನು ಒಡಿತಾನೆ, ನಾಳೆ ಅದನ್ನು ಒಡೆದ್ರೆ ನಾಡ್ದು ಇನ್ನೊಬ್ಬ ಬಂದು ಕಟ್ಟುತ್ತಾನೆ. ಹಾಗಾಗಿ ಯಕ್ಷಗಾನ ಅತ್ಯಂತ ಸೃಜನಶೀಲವಾದ ಕಲೆ ಅಂತ ನಾವು ಹೇಳುದು. ಅದಕ್ಕೆ ನಾನು ಗದಾಯುದ್ಧದಂತ ಒಂದು ಯಕ್ಷಗಾನವನ್ನ ಕನಿಷ್ಠ 20 ಬಾರಿ ನೋಡಿರ್ಬೇಕು. ಕೆರೆಮನೆ ಶಂಭು ಹೆಗ್ಡೆ ಅವರದ್ದು ನೋಡಿದ್ದಾನೆ, ಅಳಿಕೆ ರಾಮಯ್ಯರಯ್ಯ ಅವರದ್ದು ನೋಡಿದ್ದಾನೆ. ಇನ್ನು ನಿಮಗೆ 20 ಹೆಸರು ಹೇಳುವಲ್ಲ ನಾನು. ಯಾಕೆ ನೋಡ್ತೀನಿ ಅಂತಂದ್ರೆ ಪ್ರತಿ ಗದಾಯುದ್ಧವೂ ಕೂಡ ಹೊಸ್ತು.